ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪನ್ನು ಯಾವ ರೀತಿ ಬೆಳೆಯೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಗಾರ್ಡನಿಗೆ ಬಂದ ತಕ್ಷಣವೇ ಮೊದಲು ನನಗೆ ಅಂಜೂರ ಹಣ್ಣಾಗಿದ್ದು ಕಂಡು ಅದೆರಡನ್ನೂ ನಾನು ತೆಗೆದುಬಿಟ್ಟೆ. ನನ್ನ ಮಗಳು ಕೂಡ ಮೇಲೆ ಬಂದಿದ್ದಾಳೆ ನನ್ನ ಜೊತೆಗೆ. ಅವಳಿಗೆ ಒಂದು ಹಣ್ಣನ್ನು ಕೊಡೋಣ ಅಂತ ಅವಳಿಗೆ ಕೇಳಿದೆ. ಅವಳು ತಿಂತೀನಿ ಅಂದಳು. ತುಂಬಾ ಖುಷಿ ಅನಿಸುತ್ತೆ ಈ ರೀತಿ ಮಕ್ಕಳು ಮನೆಯಲ್ಲಿ ಬೆಳೆದಿರೋದನ್ನು ತಿಂದರೆ. ಕೆಲವೊಬ್ಬರು ಹೇಳ್ತಾರೆ ಪಾಟಲ್ಲಿ ತುಂಬ ಏನು ಬರಲ್ಲ, ಕಡಿಮೆ ಬರುತ್ತೆ ಅಂತ. ದಿನಕ್ಕೆ 1-2 ಆದರೂ ಬಂದರೂ ಸಾಕು ಫ್ರೆಂಡ್ಸ್. ನಾವು ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ. ಅದನ್ನು ಮಕ್ಕಳು ತಿಂತಾರೆ. ಆಮೇಲೆ ನಾವು ಯಾವ ನೀರಲ್ಲಿ ಬೆಳೆದಿದ್ದೀವಿ, ಯಾವ ಗೊಬ್ಬರ ಹಾಕಿದ್ದೀವಿ ನಮಗೆ ಗೊತ್ತಿರುತ್ತೆ. ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಬೆಳೆಸೋದ್ರಿಂದ ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ತುಂಬ ಖುಷಿಯಿಂದನೇ ಕೊಡ್ತೀನಿ ನಾನಂತೂ. ಎಷ್ಟಾದರೂ ಬರಲಿ, ನಾವು ಬೆಳೆದಿರೋದು. ಹಾಗೆ ಬನ್ನಿ, ನಾನು ಬಸಳೆ ಸೊಪ್ಪನ್ನು ಯಾವ ರೀತಿ ಬೆಳೆಸೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಗಡಿಗೆನಲ್ಲಿ ಹಾಕಿದ್ದೀನಿ. ಇದಕ್ಕೆ ತುಂಬ ಏನು ಅತಿ ದೊಡ್ಡ ಪಾಟ್ ಬೇಕು ಅಂತ ಏನಿಲ್ಲ. ಒಂದು ಸಣ್ಣ ಗಡಿಗೆನಲ್ಲೂ ಕೂಡ ಇದು ಬರುತ್ತೆ. ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಇದಕ್ಕೆ ಮಣ್ಣು ತೇವಾಂಶದಿಂದ ಕೂಡಿರಬೇಕು. ನೀರನ್ನು ಹಾಕಬೇಕು. ನೀವು 2 ದಿನ 3 ದಿನ ನೀರು ಹಾಕಲ್ಲ ಅಂದರೆ ಚೆನ್ನಾಗಿ ಬೆಳೆಯಲ್ಲ. ಬರುತ್ತೆ, ಬಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ನೀರನ್ನು ಕೊರತೆ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಹಾಗೆ ಇದನ್ನು ನೀವು ಚಪ್ಪರ ಹಾಕಿಬಿಟ್ಟು ಬೆಳೆಸ್ಬೋದು, ಅಥವಾ ಇಲ್ಲ ಅಂದರೆ ದಾರ ಕಟ್ಟಿಬಿಟ್ಟು ಬಳ್ಳಿ ಥರ ಹಬ್ಬಿಸ್ಬೋದು. ಮನಿ ಪ್ಲ್ಯಾಂಟನ್ನು ಯಾವ ರೀತಿ ಬಳ್ಳಿ ಥರ ಹಬ್ಬಿಸ್ತಿರಲ್ಲ ಆ ರೀತಿ. ಆದರೆ ನಾನೇನು ಮಾಡ್ತೀನಿ, ಈ ರೀತಿ ಸ್ವಲ್ಪ ಬೆಳೆದ ತಕ್ಷಣವೇ ಇದನ್ನು ತೆಗೆದುಬಿಡ್ತೀನಿ. ಕಟ್ ಮಾಡಿ ತೆಗಿತೀನಿ ನಾನು. ಅಂದರೆ ಮತ್ತೆ ಅದರಿಂದ ಮತ್ತೆ ಚಿಗುರ್ಕೊಳ್ಳುತ್ತೆ. ಆವಾಗ ಮತ್ತೆ ನಮ್ಮ ಮನೆಗೆ ಎಷ್ಟು ಸಫಿಷಿಯೆಂಟ್ ಅನಿಸುತ್ತಲ್ಲ ಅಲ್ಲಿ ತನಕ ನಾನು ಅದನ್ನು ಬೆಳೆಯೋಕ್ಕೆ ಬಿಡ್ತೀನಿ. ಮತ್ತೆ ವಾಪಸ್ ಕಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅದು ಮತ್ತೆ ಚಿಗಿಯುತ್ತೆ. ಯಾಕಂದರೆ ಹಬ್ಸೋಕ್ಕೆ ಏನಾದರೂ ನಿಮಗೆ ಸ್ಪೇಸ್ ಇದ್ದರೆ ನೀವು ಹಬ್ಬಿಸ್ಕೋಬೋದು. ನಾನು ಆದರೆ ಹಬ್ಸಲ್ಲ, ಇದೇ ರೀತಿಯಾಗಿ ಮಾಡೋದು. ಆಮೇಲೆ ಇದಕ್ಕೆ ಗೊಬ್ಬರ ಅಂತ ಬಂದರೆ ನೀವು ಕುರಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಎರಡರಲ್ಲಿ ಯಾವುದು ಒಂದು ಹಾಕಿದ್ರೂ ತೊಂದರೆ ಇಲ್ಲ. ನೀವು ಒಂದು ಸಾರಿ ಹಾಕಿದ್ರೆ ಒಂದು 2 ತಿಂಗಳಿಗೆ ಒಂದು ಸಾರಿ ನೀವು ಇದನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಮೇಲೆ ಇದು ಪಾಲಕ್ ರೀತಿಯೇ ಇದು. ಈ ಪಾಲಕಲ್ಲಿ ಏನೇನು ವಿಟಮಿನ್ಸ್ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ಇರುತ್ತೆ. ತುಂಬಾ ಒಳ್ಳೆಯದು. ಬಾಯಿ ಹುಣ್ಣಾದರೆ ಇದನ್ನು ತಿಂತಾರೆ. ಇದು ತಂಪು ಕೂಡ. ಬೇಸಿಗೆನಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಮಲೆನಾಡು ಕಡೆ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ಬೀಜದಿಂದನೂ ಬೆಳಿಬೋದು, ಕಟ್ಟಿಂಗ್ಸಿಂದನೂ ಬೆಳಿಬೋದು. ಬೀಜ ಈ ರೀತಿಯಾಗಿರುತ್ತೆ ನೋಡಿ. ಬೀಜ ಈ ರೀತಿಯಾಗಿ ಹಣ್ಣು ಥರ ಇರುತ್ತೆ. ನಾವು ಕವಳಿ ಹಣ್ಣು ಬರುತ್ತೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ಅದೇ ರೀತಿಯಾಗೇ ಇರುತ್ತೆ. ಆದರೆ ಒಣಗಿದ ಮೇಲೆ ಪಪ್ಪಾಯ ಹಣ್ಣಿನ ಬೀಜ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಆಮೇಲೆ ಇದು ಡ್ರಾಯಿಂಗ್ ಮಾಡೋರು ಕೂಡ ಇದನ್ನು ಡ್ರಾಯಿಂಗಿಗೆ ಕಲರ್ಗೆ ಅಂತ ಯೂಸ್ ಮಾಡ್ತಾರೆ. ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಪಿಂಕಿಶ್ ಇರುತ್ತೆ ಇದ್ರ ಕಲರು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಒಣಗಿಸ್ಬಿಟ್ಟು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಬೀಜನ, ಮತ್ತು ನೆಕ್ಸ್ಟ್ ಸೀಸನ್ಗೆ ಹಾಕೋಕ್ಕೆ. ನೀವೇನು ಮಾಡಬೇಕು, ಇಲ್ಲ ಅಂದರೆ ಇದನ್ನು ಹಾಗೆ ಮಣ್ಣಲ್ಲಿ ಹಾಕಿದ್ರೂ ಕೂಡ ಅಷ್ಟೇ ಸಸಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಎಲೆನ ಮತ್ತು ದಂಟನ್ನು ಎರಡನ್ನೂ ಯೂಸ್ ಮಾಡ್ತಾರೆ. ಆಮೇಲೆ ಇದಕ್ಕೆ ತುಂಬ ಬಿಸಿಲಿರೋ ಕಡೆ ಇಡಬೇಡಿ. ಸ್ವಲ್ಪ ನೆರಳು, ಸ್ವಲ್ಪ ಬಿಸಿಲು ಬೀಳುವಂಥ ಜಾಗದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು. ಆಮೇಲೆ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನೀವು ಮನೆಯಲ್ಲಿ ಇದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಮಲೆನಾಡು ಕಡೆ ಎಲ್ಲ ಇದನ್ನು ದಂಟಿನ ಸಮೇತನೇ ಮಾರ್ತಾರೆ. ನೀವು ದಂಟನ್ನು ತೊಗೊಂಡು ಬಂದು ಕಡ್ಡಿ ಹಾಕಿದ್ರೂ ಮಣ್ಣಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲ ನಿಮಗೆ ಬೀಜ ಸಿಕ್ಕರೆ ಬೀಜನೂ ಕೂಡ ಹಾಕ್ಕೋಬೋದು. ಇದು ನೋಡಿ ಯಾವ ರೀತಿ ಕಲರ್ ಬಿಡ್ತಾ ಇದೆ ಅಂತ. ಇದು ಒಣಗಿದ ಮೇಲೆ ಅದೆಲ್ಲ ಮೇಲೆದು ಸಿಪ್ಪೆ ಹೋಗಿಬಿಡತ್ತೆ, ಬೀಜ ಉಳ್ಕೊಳುತ್ತೆ. ನೋಡಿ ಬೀಜ ಯಾವ ರೀತಿ ಇದೆ ಅಂತ. ಇದನ್ನು ನೀವು ಹಾಗೆ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ಇದಕ್ಕೆ ಮಣ್ಣು ಕೂಡ ಅಷ್ಟೇ, ತುಂಬ ಜಿಡ್ಡು ಮಣ್ಣು ಬೇಡ. ಸಾದಾ ಮಣ್ಣು, ನೀವು ಎವರೇಜ್ ಆಗಿರುವಂಥ ಮಣ್ಣಲ್ಲಿ ಕೂಡ ಹಾಕಿದ್ರೂ ತೊಂದರೆ ಇಲ್ಲ. ತುಂಬ ಚೆನ್ನಾಗೇ ಬೆಳೆಯುತ್ತೆ ಇದು. ಇದಕ್ಕೇನು ತುಂಬ ಮಾಯ್ಸ್ಟ್ ಆಗಿರುವಂಥದ್ದು ಮಣ್ಣೇನು ಅವಶ್ಯಕತೆ ಇಲ್ಲ. ಬಟ್ ಡೈಲಿ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕದೇ ಇದ್ದರೆ ಗಿಡ ಬೇಗ ಹಾಳಾಗಿಬಿಡತ್ತೆ. ಎಲೆಗಳೆಲ್ಲ ಹಳದಿ ಆಗೋಕ್ಕೆ ಶುರುವಾಗುತ್ತೆ. ನಾನು ಬೀಜ ಹಾಕಿದ್ದೆ ನೋಡಿ, 2 ಸಸಿ ಬಂದಿದೆ. ಇದಕ್ಕೆ ತುಂಬ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಹುಳುಗಳು ಜಾಸ್ತಿ ಹತ್ಕೊಳಲ್ಲ. ಹತ್ಕೊಂಡ್ರೆ ಮಿಲಿಬಗ್ಸ್ ಆಗುತ್ತೆ. ಅದು ನಾವು ನೋಡದೇ ಇದ್ದರೆ, ಕೇರ್ ಮಾಡದೇ ಇದ್ದರೆ ಸ್ವಲ್ಪ ಆಗುತ್ತೆ.
ಆದರೆ ಇಲ್ಲಿ ತನಕ ನನ್ನ ಗಿಡದಲ್ಲಿ ಯಾವತ್ತೂ ಮಿಲಿಬಗ್ಸ್ ಆಗಿಲ್ಲ. ಆಮೇಲೆ ಇದನ್ನು ಒಂಚೂರು ಈ ವಿಂಟರ್ ಸೀಸನ್ನಲ್ಲಿ ಸ್ವಲ್ಪ ಬಿಸಿಲಿಗಿಟ್ರೇ ಒಳ್ಳೆಯದು. ಇಲ್ಲಾಂದರೆ ನೀವು ಬಾಲ್ಕನಿನಲ್ಲಿ 1 ಗಂಟೆ ಬಿಸಿಲು ಬೀಳ್ತಾ ಇದೆ ಅಂದ್ರೂ ಅದು ಸರಿ ಹೋಗುತ್ತೆ ಇದಕ್ಕೆ ಬಿಸಿಲು. ಹಾಗೆ ನೋಡಿ ಇಷ್ಟೊಂದು ಸೊಪ್ಪು ಸಿಕ್ಕಿದೆ. ಪಲ್ಯ ಮಾಡ್ಬೋದು, ಪಲ್ಯ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಲ್ಯ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.